ಚುನಾವಣೆ ಮುಗಿತಿದ್ದಂತೆ ಫಲಿತಾಂಶ ಬರ್ತಿದ್ದಾಗೆ ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ತನ್ನ ಖಜಾನೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಖಜಾನೆಯನ್ನ ತುಂಬಿಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ. ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಅರ್ಥನೇ ಮಾಡಿಕೊಳ್ಳಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ 3 ರೂಪಾಯಿ 3.5 ರೂಪಾಯಿ ಬೆಲೆಯನ್ನ ಹೆಚ್ಚಳ ಮಾಡಿದಂತ ಮೊಟ್ಟ ಮೊದಲ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಜಾರಿಗೆ ತರೋದ್ರ ಮುಖಾಂತರ ಅಭಿವೃದ್ಧಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಮರೆತು ಇವತ್ತು ಸಂಬಳ ಕೊಡ್ಲಿಕ್ಕೆ ಹಣ ಇಲ್ಲ ಅಂತಾದಾಗ ಪರೋಕ್ಷವಾಗಿ ಜನರ ಮೇಲೆ ಹೊರೆಯನ್ನ ಹೊರಿಸುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕಾದ್ರೆ ಸರ್ಕಾರ ಆಲೋಚನೆಯನ್ನು ಮಾಡಲಿಲ್ಲ. ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮುಂದುವರಿಸೋದು ಬಿಡಿ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆ ಇವತ್ತು ಅನುದಾನ ಇಲ್ಲ, ಹಣ ಇಲ್ಲ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏಕಾಏಕಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಹೊರೆಯನ್ನ ಹೊರುವಂತ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯನವರೇ 1 ವರ್ಷದ ಕೆಳಗಡೆ ಹೇಳಿದ್ರು, ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಯಾವ ರೀತಿ ಉಳಿದೆಲ್ಲ ಬೆಲೆಗಳು ಕೂಡ ಏರಿಕೆ ಆಗುತ್ತೆ ಅನ್ನೋದನ್ನ ಅವರೇ ತನ್ನ ಭಾಷಣದಲ್ಲಿ ಹೇಳಿದ್ರು. ಇವತ್ತು ಅವರಿಗೆ ಅದು ಮರ್ತೋಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಅದು ಉಳಿದ ರಾಜ್ಯಗಳಿಗೆ ಸರಿಸಮಾನವಾಗಿದೆ ಅಂತೇಳಿ ಸಮರ್ಥನೆ ಮಾಡುವಂತ ಒಂದು ನಾಚಿಕೇಡಿನ ಸಂಗತಿಯನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಪೆಟ್ರೋಲಿನ ಬೆಲೆ 94 ರೂಪಾಯಿ ಇದೆ, ಗುಜರಾತಿನಲ್ಲಿ 95 ರೂಪಾಯಿ ಇದೆ, ಹರಿಯಾಣದಲ್ಲಿ 94 ರೂಪಾಯಿ ಇದೆ. ಯಾವುದು ಒಳ್ಳೇದಿದೆಯೋ ಅದನ್ನ ಮೇಲ್ಪಂಕ್ತಿ ಅಂತ ಅನ್ಕೊಳ್ಬೇಕು, ಬದಲಾಗಿ ಯಾವುದು ಕೆಟ್ಟದಿದೆಯೋ ಅದು ಮೇಲ್ಪಂಕ್ತಿ ಅಂತ ಅನ್ಕೊಳ್ಬಾರದು. ಇವತ್ತು ತೆಲಂಗಾಣದಲ್ಲಿ 107 ರೂಪಾಯಿ ಇದೆ ಎನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ 103 ರೂಪಾಯಿ ಮಾಡಿದಿರಿ ಅಂತ ಹೇಳುವಂತ ಸರ್ಕಾರ ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಬೆಲೆ ಏರಿಕೆಗಳು ತೀವ್ರ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರ ಸರ್ಕಾರ ಏನು ಮಾಡಲಿಲ್ಲ ಅಂತೇಳಿ ಚೊಂಬನ್ನು ನೀಡೋದ್ರ ಮುಖಾಂತರ ಕಾಂಗ್ರೆಸ್ ವ್ಯಂಗ್ಯ ಮಾಡಿದ್ರು. ಆದರೆ ಇವತ್ತು ರಾಜ್ಯದ ಜನರಿಗೆ, ಬಡ ಜನರಿಗೆ ಕಾಂಗ್ರೆಸ್ ಚೊಂಬು ಕೊಡೋದ್ರ ಮುಖಾಂತರ ನಾವು ಅಭಿವೃದ್ಧಿಯಿಂದ ದೂರ ಇದ್ದೇವೆ, ಯಾವುದೇ ಒಳ್ಳೆಯ ಚಟುವಟಿಕೆಗಳಿಂದ ದೂರ ಇದ್ದೇವೆ, ಕೇವಲ ಜನರಿಗೆ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ನಾವು ಆಡಳಿತವನ್ನು ನಡೆಸ್ತೇವೆ ಎನ್ನುವಂತ ಹುನ್ನಾರವನ್ನು ಇವತ್ತು ಸರ್ಕಾರ ಮಾಡಿದೆ. 72 ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ಅವರ ಟಿಎಡಿಎಗೆ, ಅವರ ಪೆಟ್ರೋಲ್ ಖರ್ಚಿಗೆ ಸರ್ಕಾರ ಈ ಪೆಟ್ರೋಲ್ ದರವನ್ನು ಏರಿಸಿದೆ ಅಂತ ನಾನು ಅನ್ಕೊಳ್ತೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಬಿನೆಟ್ ದರ್ಜೆಯನ್ನು ಯಾವತ್ತೂ ಕೂಡ ಯಾವ ಸರ್ಕಾರಗಳು ಕೊಡಲಿಲ್ಲ. 72 ಜನರಿಗೆ ಕ್ಯಾಬಿನೆಟ್ ದರ್ಜೆಯ ಬೇರೆ ಬೇರೆ ಹುದ್ದೆಗಳನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಹೋರಾಟವನ್ನು ಆರಂಭ ಮಾಡಿದೆ. ಈ ಹೋರಾಟ ಇವತ್ತು ಮಾತ್ರ ಅಲ್ಲ, ಬೆಲೆಯನ್ನ ಇಳಿಸುವ ತನಕ, ತನ್ನ ಆದೇಶವನ್ನ ವಾಪಸ್ ಬರುವ ತನಕ ರಾಜ್ಯಾದ್ಯಂತ ಬಿಜೆಪಿ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ. ಸಿದ್ದರಾಮಯ್ಯ ದುರಂಕಾರದಿಂದ ನಾನು ಎಲ್ಲದನ್ನೂ ಮಾಡಿದ್ದನ್ನ ಸಮರ್ಥಿಸಿಕೊಳ್ತೇನೆ ಎನ್ನುವಂತ ದುರಂಕಾರದ ಭಾವನೆಗಳನ್ನ ದೂರ ಮಾಡಿ ಜನಪರವಾದಂತಹ ಆಡಳಿತವನ್ನ ಕರ್ನಾಟಕದಲ್ಲಿ ಕೊಡಬೇಕು. ಗ್ಯಾರಂಟಿ ಯೋಜನೆಗಳನ್ನು ಕೂಡ 5 ವರ್ಷ ಮುಂದುವರಿಸಬೇಕು. ಚುನಾವಣೆಗೋಸ್ಕರ ಘೋಷಣೆ ಮಾಡಿದ ಗ್ಯಾರಂಟಿ ಅಲ್ಲ ಇದು, 5 ವರ್ಷಕ್ಕೋಸ್ಕರ ಕೊಟ್ಟಂತ ಗ್ಯಾರಂಟಿ. ಆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡಬೇಕು. ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡಬೇಕು. ಜನರಿಗೆ ಯಾವುದೇ ಹೆಚ್ಚು ತೆರಿಗೆಗಳನ್ನ ಸರ್ಕಾರ ಹಾಕಬಾರದು. ಇವತ್ತು ಎಲ್ಲ ರೀತಿಯಾದಂತಹ ತೆರಿಗೆಗಳನ್ನ ಸರ್ಕಾರ ಹಾಕಾಯ್ತು, ಇನ್ಯಾವುದೂ ಬಾಕಿ ಬಿಟ್ಟಿಲ್ಲ. ಯಾವ್ದಾವ್ದು ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿದೆ, ಅದು ಅಬ್ಕಾರಿ ಸುಂಕ ಇರ್ಬೋದು, ಪೆಟ್ರೋಲ್ ಮತ್ತು ಡೀಸೆಲಿನ ಸುಂಕ ಇರ್ಬೋದು, ಇದೆರಡಕ್ಕೆ ಮಾತ್ರ ರಾಜ್ಯ ಸರ್ಕಾರ ಇವತ್ತು ತೆರಿಗೆಯನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಏರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇದನ್ನು ಮತ್ತೆ ಸಮರ್ಥಿಸಿಕೊಳ್ತಾ ಇರುವಂತದ್ದು ಸರಿಯಲ್ಲ. ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ. ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸೋಣ. ಈ ಜನವಿರೋಧಿ ಸರ್ಕಾರವನ್ನ ತೊಲಗುವವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ, ಜುಲೈನಲ್ಲಿ ಆರಂಭವಾಗುವಂತಹ ವಿಧಾನಸಭೆಯ ಅಧಿವೇಶನ ಖಂಡಿತವಾಗ್ಲಿಯೂ ಕೂಡ ಈ ಅಧಿವೇಶನದಲ್ಲಿ ಬೆಲೆ ಏರಿಕೆದ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯನವರು ಈ ತನ್ನ ಆದೇಶವನ್ನು ವಾಪಸ್ ಬರುವ ತನಕ ಅಧಿವೇಶನವನ್ನು ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಪ್ರತಿಭಟನೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.